ಈಗ ಮಂಗಳ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಮಲ್ಲೇಶ್ವರ ನಿವಾಸದ ಬಳಿಯಿಂದ. ಮಂಗಳ, ಇದೀಗ ಬಿ ಸರೋಜಾದೇವಿ ಅವರ ಅಗಲಿಕೆ ಏನಿದೆ ತುಂಬಲಾರದಂಥ ನಷ್ಟ. ಸಾಕಷ್ಟು ಗಣ್ಯರು ಕೂಡ TV9 ಜೊತೆ ಮಾತನಾಡ್ತಾ ಇದ್ರು. ಸೊ ಇದೀಗ ಅಂತಿಮ ದರ್ಶನಕ್ಕೆ ಹೇಗೆ ವ್ಯವಸ್ಥೆ ಮಾಡಲಾಗಿದೆ, ಯಾರೆಲ್ಲ ಆಗಮಿಸ್ತಾ ಇದ್ದಾರೆ ಮಂಗಳ? ಅವಿನಾಶ್, ಹಿರಿಯ ನಟಿ ಸರೋಜಾ ದೇವಿ ಅವರ ನಿಧನ ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಅಂದರೆ ಇವರು ಕನ್ನಡ ಚಿತ್ರರಂಗದ ಮೊದಲ ಲೇಡಿ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಈಗ ಎಲ್ಲರೂ ಪ್ಯಾನ್ ಇಂಡಿಯಾ ನಟಿಗರು ಯಾವ ಥರ ಅವರು ಶೈನ್ ಆಗ್ತಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರೋವಂಥದ್ದೇ. ಆದರೆ ಆವಾಗಲೇ ಸರೋಜಾ ದೇವಿ ಅವರು ಪ್ಯಾನ್ ಇಂಡಿಯಾ ನಟಿಯಾಗಿದ್ದರು, ಪಂಚ ಭಾಷೆಗಳಲ್ಲಿ ನಟಿಸಿದ್ರು. ಅವ್ರಿಗೆ ಅಭಿನಯ ಸರಸ್ವತಿ ಅಂತ ಅವ್ರನ್ನ ಕರೆಯಲಾಗ್ತಾ ಇತ್ತು. ಜೊತೆಗೆ ತಮಿಳುನಾಡಿನಲ್ಲಿ ಅವ್ರನ್ನ ಕನ್ನಡದ ಪೈರ್ಗಿಳಿ ಅಂತಲೇ ಎಲ್ಲರೂ ಅಭಿಮಾನವನ್ನು ತೋರಿಸ್ತಾ ಇದ್ರು. ಸೊ ಈಗ ಆಲ್ರೆಡಿ ಮನೆಯ ಬಳಿ ಅಂದರೆ ಮಲ್ಲೇಶ್ವರಂನ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಸಾಕಷ್ಟು ತಾರೆಯರು ಬಂದು ಇಲ್ಲಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗ್ತಿರೋವಂಥದ್ದು ನೀವು ನೋಡ್ಬೋದು. ಯಾವ ರೀತಿ ಇಲ್ಲಿ ಸಿದ್ಧತೆಗಳು ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಏನಂತ ಅಂತಂದರೆ ಇಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಿರೋವಂಥದ್ದು ಅವರ ಮನೆಯ ಬಳಿನೇ. ನಾಳೆ ಏನಾದರೂ ಅವರನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರ ಪಾರ್ಥಿವವನ್ನು ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಲಾಗುತ್ತೆ ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ. ಅದೇ ಸದ್ಯಕ್ಕೆ ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಿರೋದನ್ನ ನೀವು ನೋಡ್ತಿರ್ಬೋದು. ಮನೆಯ ಬಳಿ ಯಾವ ಥರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಿದೆ ಅಂತ ಹೇಳ್ಬಿಟ್ಟು. ಈಗ ಆಲ್ರೆಡಿ ಉಪೇಂದ್ರ ಅವರು, ನಟ ಜಗ್ಗೇಶ್ ಅವರು ಎಲ್ಲರೂ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗಿರುವಂಥದ್ದು. ಈಗ ಅಶೋಕ್ ಅವರು ಸೇರಿದಂತೆ, ಯೋಗರಾಜ್ ಭಟ್ರು ಎಲ್ಲರೂ ಸೇರಿದಂತೆ ಈಗ ಅವರ ಮನೆಯ ಬಳಿ ಬರ್ತಿರುವಂಥದ್ದು. ಸೊ ಸರೋಜಾ ದೇವಿ ಅವರ ಅಂತಿಮ ದರ್ಶನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಾರ್ವಜನಿಕರು ಕೂಡ ಈಗ ಆಲ್ರೆಡಿ ಅವರ ಮನೆಯ ಬಳಿ ಬರ್ತಿದ್ದಾರೆ. ನೋಡ್ತಾ ಇರ್ಬೋದು, ಇವರು ಇಲ್ಲೇ ಮಲ್ಲೇಶ್ವರಂ ಸುತ್ತಮುತ್ತ ಇರೋರೆ. ನಮ್ಮ ಅಮ್ಮನನ್ನು ದರ್ಶನ ಮಾಡ್ಕೋಬೇಕು, ಅವರ ಅಂತಿಮ ದರ್ಶನ ಪಡಿಬೇಕು ಅಂತ ಅವರೆಲ್ಲರೂ ಬರ್ತಿದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲರಿಗೂ ಅನುವು ಮಾಡಿಕೊಡ್ಲಾಗುತ್ತೆ. ಸದ್ಯಕ್ಕೆ ಸಿದ್ಧತೆಗಳು ಆಗ್ತಿರೋದ್ರಿಂದ ಯಾರನ್ನೂ ಕೂಡ ಒಳಗಡೆ ಬಿಟ್ಟಿಲ್ಲ. ಸೊ ಇಲ್ಲೇ ಇರತಕ್ಕಂಥವರು ಬಂದಿದ್ದಾರೆ. ಮೇಡಮ್, ಅಮ್ಮ ಇನ್ನು ಮುಂದೆ ಇಲ್ಲ, ಮೇ ಬಿ ನೀವು ಇಲ್ಲೇ ಇರೋರು, ಯಾವಾಗಲೇ ಹೇಳ್ತಾ ಇದ್ರಿ, ನೀವು ಮಾತನಾಡಿಸ್ತಿದ್ರಿ ಅಂತ ಅನ್ಸುತ್ತೆ ಅಮ್ಮನನ್ನು. ಸೊ ಏನು ಹೇಳ್ತೀರಾ ಮೇಡಮ್? ನಮ್ಮ ತಂದೆ ಮಾಲಿ ಕೆಲಸ ಮಾಡ್ತಾಯಿದ್ರು, ನಮಗೆ ಮನೆ ಕೊಟ್ಟಿದ್ರು. 12 ವರ್ಷ ಇಲ್ಲೇ ಇದ್ದೋ ಮೇಡಮ್ ನಾವು. ಅದಕ್ಕೆ ಒಂದು ಸಾರಿ ನೋಡೋಣ ಅವ್ರನ್ನ ಅಂತ ಅಷ್ಟೇ. ಮೇಡಮ್, ನಿಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ಇದೆ. ಇಂದು ಗೌತಮ್ ಎಲ್ಲ ನೋಡಿದ್ದಾರೆ, ನಮ್ಮನ್ನು ನೋಡಿದ್ರು ಬಿಡ್ತಾ ಇಲ್ಲ. ಬೆಳಿಗ್ಗೆ ಒಂದ್ಸಾರಿ ಬಂದು ಬಿಡಲಿಲ್ಲ, ತಿರ್ಗಾ ಇನ್ನೊಂದು ಸಾರಿ ಬಂದಿದ್ದೀವಿ, ಬಿಡ್ತಾರೆ ಅಂತ ಅಷ್ಟೇ ಮೇಡಮ್. ಎಷ್ಟು ನೋವಾಗ್ತಿದೆ ಮೇಡಮ್? ಅಂದರೆ ತುಂಬ ದೊಡ್ಡ ನಟಿ, ಹಿರಿಯ ನಟಿ. ಆಪರೇಷನ್ ಮಾಡಿಸಿದ್ದಾರೆ ಅವರು, ಮಣಿಪಾಲಲ್ಲಿ ಹೆಲ್ಪ್ ಮಾಡಿದ್ದಾರೆ ಅವರು. ಹೌದು, 12 ವರ್ಷ ಇದ್ದಾವೆ ಮೇಡಮ್. ಇಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಮಕ್ಕಳನ್ನ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಅವರು. ಆಪರೇಷನ್ ಮಾಡಿಸಿದ್ದಾರೆ, ಅದಕ್ಕೆ ಲಾಸ್ಟ್ ಸಾರಿ ಒಂದ್ಸಾರಿ ನೋಡೋಣ ಅಂತ ಅಷ್ಟೇ ಮೇಡಮ್. ಅಂದರೆ ಅವ್ರಿಗೆ ಒಳ್ಳೆ ಮನಸ್ಸಿದೆ ಮ್ಯಾಮ್. ನಾನು 3 ವರ್ಷ ಅಡುಗೆ ಕೆಲಸ ಮಾಡಿದ್ದೀನಿ ಅವ್ರ ಮನೇಲಿ. ಆದರೂ ನಾವು ಬಂದು ಮಾತಾಡಿಸ್ಕೊಂಡು ಈಚೆ ಬಂದಾಗ ಹೋದಾಗ ಹಾಯ್ ಬಾಯ್ ಅಂತ ಮಾತಾಡಿಸ್ತೀವಿ. ಅದರಿಂದ ಅವರು ನೋಡಬೇಕು ಅಂತ ಬಂದಿದ್ದೀವಿ. ನೀವು ಅಡುಗೆ ಕೆಲಸ ಮಾಡ್ತಿದ್ರಿ ಅಂತ ಹೇಳಿದ್ರಿ, ನಿಮ್ಮನ್ನೆಲ್ಲ ಯಾವ ಥರ ನೋಡ್ತಾ ಇದ್ರು? ತುಂಬ ಚೆನ್ನಾಗಿ ನೋಡ್ತಾ ಇದ್ರು. ನಾನು 3 ವರ್ಷ ಮಾಡಿದ್ದೀನಿ. 3 ವರ್ಷದಲ್ಲಿ ನಮ್ಗೆ ಯಾವುದೂ ತೊಂದರೆ ಅನಿಸೇ ಇಲ್ಲ. ಅವ್ರ ಹತ್ರ ಚೆನ್ನಾಗಿ ನಮಗೆ ನೋಡ್ಕೊಂಡು ಎಲ್ಲ ಥರ ಅವ್ರಿಗೆ ರಾಗಿ ಮುದ್ದೆ, ಇದೆಲ್ಲ ಬಸ್ಸಾರು, ಈ ಥರ ಎಲ್ಲ ಅಡುಗೆನೂ ಟೇಸ್ಟ್ ಮಾಡ್ತಿದ್ರು ಅವರು. ಮಲ್ಲೇಶ್ವರಂ ಅಂದ ತಕ್ಷಣ ನಮಗೆಲ್ಲ ನೆನಪಾಗ್ತಿದ್ದೆ ಇವರು ಬಿ ಸರೋಜಾ ದೇವಿ ಅವರು. ಸೊ ಎಷ್ಟು ಬೇಜಾರಾಗುತ್ತೆ ಇವ್ರನ್ನ? ಬೇಜಾರಾಗ್ತಿದೆ ಮ್ಯಾಮ್. ಯಾಕೆಂದರೆ ನಾವು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀವಿ ಒಂದು 3 ವರ್ಷ. ಅದರಿಂದ ಅವಾಗಿನೂ ಅವರು ಚೆನ್ನಾಗೇ ಗಟ್ಟಿಮುಟ್ಟಿಯಾಗಿದ್ರಲ್ವಾ, ತುಂಬ ಒಡನಾಟ ಚೆನ್ನಾಗಿತ್ತು. ಮೇಡಮ್, 87 ವರ್ಷ ವಯಸ್ಸಾಗಿತ್ತು, ಆದರೂ ಎಷ್ಟು ಸುಂದರವಾಗಿ ನೀಟಾಗಿ ಕಾಣಿಸ್ತಾ ಇದ್ರು. ನಿಜವಾಗ್ಲೂ ಸೂಪರ್ ಸ್ಟಾರ್ ಅಪ್ಪ, ನಟಿ ಅಂದರೆ ಹಿಂಗಿರಬೇಕು ಅನ್ನೋ ಥರ ಇರ್ತಿದ್ರು. ಸೊ ಏನು ಹೇಳ್ತೀರಾ ಮೇಡಮ್? ನಮ್ಗೆ ತುಂಬ ವರ್ಷದಿಂದ ಗೊತ್ತಮ್ಮ. ನಾವು ಇಲ್ಲೇ ಮಲ್ಲೇಶ್ವರದಲ್ಲಿರೋದು, ಗಂಗಮ್ಮ ಅಂತ. ಅವ್ರು ಕಂಡ್ರೆ ತುಂಬ ಇಷ್ಟ ನನಗೆ. ಹೆಸರು ತುಂಬ ಇಷ್ಟ. ನೋಡ್ತಾ ಇದ್ದು ಆಲೇ 30 ವರ್ಷದಿಂದ ನೋಡ್ತಾ ಇದ್ದು. ತುಂಬ ಇಷ್ಟ ಅಮ್ಮ, ತುಂಬ ಒಳ್ಳೆಯರು. ಅದಕ್ಕೆ ನೋಡೋಣ ಅಂತಲೇ ಬಂದೋ ನಾವು. ಇಲ್ಲೇ ನಾವು ಹೂವು ಕಟ್ತೀವಿ ಮಲ್ಲೇಶ್ವರ, ಅದಕ್ಕೆ ನೋಡೋಕೆ ಬಂದ. ಇಲ್ಲ ಹೂವು ಕಟ್ತೀವಿ ಇಲ್ಲಿ ಮಲ್ಲೇಶ್ವರ ಗಣೇಶನ ದೇವಸ್ಥಾನ ಅಂತ. ಅದಕ್ಕೆ ನೋಡೋಣ ಅಂತ ಬಂದವಮ್ಮ. ತುಂಬ ಬೇಜಾರಾಯಿತು, ನೋಡಲೇಬೇಕು ಅಂತ ಬಂದ. ಸೊ ನೋಡಿದ್ರಲ್ಲ, ಎಲ್ಲರೂ ಹೇಳ್ತಿರೋವಂಥದ್ದು ಒಂದೇ ಮಾತೆ, ತುಂಬ ಪ್ರೀತಿಯಿಂದ ನಮ್ಮನ್ನೆಲ್ಲ ಮಾತನಾಡಿಸ್ತಾ ಇದ್ರು ಅಮ್ಮ. ಸೊ ಅವ್ರನ್ನ ಕಳೆದುಕೊಂಡು ಬೇಜಾರಾಗಿದೆ. ಸೊ ಹೀಗಾಗಿ ನಾವು ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಿರೋವಂಥದ್ದು. ಸದ್ಯಕ್ಕೆ ಅವರ ಮಗ ಸೊಸೆ ಇಲ್ಲಿರೋವಂಥದ್ದು. ಇನ್ನು ಮಗಳು ದುಬೈಗೆ ಹೋಗಿರೋದ್ರಿಂದ ಮಗ ಅಳಿಯೋ ಬರೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಅವ್ರು ಬಂದ ನಂತರ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಅನ್ನೋದನ್ನ ತಿಳಿಸಲಾಗುತ್ತೆ. ಏನಂತ ಅಂದರೆ ನಾಳೆ 12 ಗಂಟೆಗೇನೋ ಎಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅನ್ನೋದು ಡಿಸೈಡ್ ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಈಗ ಆಲ್ರೆಡಿ ಕೊಡಗೆಹಳ್ಳಿಯಲ್ಲಿರೋ ಅವರ ಒಂದು ಏನು ಜಮೀನಿದೆ
ಇದೆ, ಅಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆದರೆ ಈಗ ಆಲ್ರೆಡಿ ಅಲ್ಲೆಲ್ಲ ಅಪಾರ್ಟ್ಮೆಂಟ್ಗಳು ಎಲ್ಲ ಆಗಿರೋದ್ರಿಂದ ಅಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋದಕ್ಕೆ ಇನ್ನೂ ಯಾವುದೇ ರೀತಿ ಅವರು ಡಿಸೈಡ್ ಮಾಡ್ಕೊಂಡಿಲ್ಲ. ಅವರ ಮತ್ತೊಂದು ಕಡೆ ಏನೋ ಸ್ವಲ್ಪ ಅವ್ರದ್ದು ಎಸ್ಟೇಟ್ ಇದೆ, ಸೊ ಅಲ್ಲಿ ಏನಾದರೂ ಅಂತಿಮ ಸಂಸ್ಕಾರ ಮಾಡಬೇಕು ಅನ್ನೋದನ್ನ ಇನ್ನೂ ನಿರ್ಧಾರ ಮಾಡ್ತೀವಿ. ನಾಳೆ ಗೊತ್ತಾಗುತ್ತೆ ಏನು ಅಂತ. ಯಾಕಂದರೆ ಅವರ ಅಳಿಯ ಮತ್ತು ಮಗಳು ಬಂದಮೇಲೆ ಅವರ ಮಗನ ಜೊತೆ ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಅನ್ನೋಂಥ ಮಾತನ್ನು ಹೇಳಿರುವಂಥದ್ದು. ಸದ್ಯಕ್ಕೆ ಎಲ್ಲರ ಗಣ್ಯರು ಬಂದು ಇಲ್ಲಿ ಅವರನ್ನು ಕಣ್ತುಂಬ್ಕೊಳ್ತಿದ್ದಾರೆ, ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ಜೊತೆಗೆ ಅವರ ಅಗಲಿಕೆಗೆ ಕಂಬನಿಯನ್ನು ಮಿಡಿದು ಹೋಗ್ತಿರುವಂಥದ್ದು ಅವಿನಾಶ್. ಧನ್ಯವಾದ ಮಾಹಿತಿಗಾಗಿ ಮಂಗಳ. ಮುಂದಿನ ಹಂತದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡಿತೀವಿ. ಇದು ಸದ್ಯಕ್ಕೆ ಅಲ್ಲಿ ಸುತ್ತಮುತ್ತ ಇರುವಂಥವ್ರು ಹೇಳ್ತಾ ಇದ್ರು, ಹೂ ಕಟ್ಟುವಂಥವ್ರು, ಅವ್ರ ಮನೇಲಿ ಕೆಲಸ ಮಾಡಿದಂಥವ್ರು, ನಮಗೆ ತುಂಬ ಸಹಾಯ ಮಾಡಿದಾರವರು, ಆಪರೇಷನ್ ಏನಾದರೂ ಇಂಥದ್ದಿದ್ದಾಗ, ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ನಮಗೆ ಸಹಾಯ ಮಾಡಿದಂಥವ್ರಮ್ಮ, ಹಾಗಾಗಿ ಅಂತಿಮ ದರ್ಶನಕ್ಕೆ ನಾವು ಬಂದಿದ್ದೀವಿ ಅಂತ